ಓಕೆ, ಹಾಂದೀಸ್ ಇದೀವಿ ನಾವು ಇವಾಗ. ಇಂದ ಬಾಳೆನೂರು, ಚಿಕ್ಕಮಗಳೂರು, ಹಾಸನ ಹೋಗೋಕ್ಕೆ ಈ ರೋಡಲ್ಲಿ ತೋರಿಸ್ತಾ ಇದೆ. ಶಾರ್ಪ್ ಯೂ ಕಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿಂದ 6.3 ಕಿಲೋಮೀಟರ್ಸ್ ಹೋದರೆ ಹೋಗಬೇಕು, ಆಮೇಲೆ ಲೆಫ್ಟ್ ಹೋಗ್ಬೇಕು ತೋರಿಸ್ತಿದೆ. ಸೊ ಚಿಕ್ಕಮಗಳೂರು ಶೃಂಗೇರಿ ರೋಡ್ ಕನೆಕ್ಟ್ ಆಗ್ತೀವಿ ಆಮೇಲೆ. ಸೊ ಅನದರ್ 40 ಕಿಲೋಮೀಟರ್ಸ್ ನಾವು ಟ್ರಾವೆಲ್ ಮಾಡಬೇಕಾಗಿರೋದು ಆ್ಯಂಡ್ 1 hour ಇದೆ ಇನ್ನು. ಸೊ ಹೆಂಗೆ ಅನಿಸ್ತದೆ? ಫುಲ್ ಆಫ್ ರೋಡಿಂಗ್ ಇದೆ, ಸ್ವಲ್ಪ ಸೈಕ್ ಆಗ್ತಿದೆ. ನಾನು ಅದೇ ಹೇಳಿದ್ದು, ಅಲ್ಲಿಂದ ಕ್ಲೀನಾಗಿ ಬಂದ್ವಿ ಹಾಸನ್ ಬ್ಯಾಂಗ್ಳೂರ್ ಹೈವೇ. ಇಲ್ಲಿಂದ ಕಂಪ್ಲೀಟ್ ಆಫ್ ರೋಡು, ಸ್ವಲ್ಪ ಬೇಜಾರಾಗುತ್ತೆ. ಫುಲ್ ಆಫ್ ರೋಡು. ನೀವು ಫಸ್ಟೇ ಆಫ್ ರೋಡ್ ಓಡಿಸಿ ಆಮೇಲೆ ನಾರ್ಮಲ್ ರೋಡ್ ಓಡಿಸಿದ್ರೆ ಓಕೆ. ಸೊ ಅದಕ್ಕೆ ಇದಾಯಿತು. ಇಟ್ಸ್ ಓಕೆ. ಇನ್ನೊಂದು 1 hour ಅಲ್ವಾ, ರೀಚ್ ಆಗ್ಬಿಡ್ತೀವಿ. ಅಲ್ಲಿಂದನೇ ಬಂದು ಇನ್ನು 1 hour ಏನು. ಆಮೇಲೆ ಸ್ವಲ್ಪ ಹೊತ್ತು ರೋಡ್ ಚೆನ್ನಾಗಿದ್ದಿಲ್ಲ, ಆಮೇಲೆ ಸ್ವಲ್ಪ ಮುಂದೆ ಬಂದಮೇಲೆ ರೋಡ್ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ. ಅದೊಂದು ಇವಾಗ ಇನ್ನೂ ಒಂದು ರೋಡ್ ಕನೆಕ್ಟ್ ಆಗಿದ್ದೀವಿ. ಇಲ್ಲಿ ಸ್ವಲ್ಪ ವೈಬ್ರೇಷನ್ ಥರ ಇದೆ ಆಯ್ತಲ್ಲ, ಈ ಬೇಲೂರು ರೋಡ್ ಸಿಗ್ತಲ್ಲ, ಪ್ಯಾಚ್ ವೈಬ್ರೇಷನ್. ಸೊ ಹಾಗೆ ಇದೆ ಇಲ್ಲೂ. ಏನಂತಂದರೆ ಲೈಕ್ ತುಂಬ ಟ್ರಾಫಿಕ್ ಇಲ್ಲ ಅನ್ನೋದು ಬಿಟ್ಟರೆ, ಬಟ್ ಆದ್ರೂ ಈ ಊರ ಮಧ್ಯೆ ಎಲ್ಲ ಹೆಂಗೆಂಗೋ ಬರ್ತಾರಲ್ಲ, ಅದೊಂಥರ ಹಿಂಸೆನೇ ಅಲ್ವಾ ಗಾಡಿ ಓಡ್ಸೋಕ್ಕೆ. ಅದೊಂದೆಲ್ಲ ಇದೆ. ಆಮೇಲೆ ಡಿವೈಡರ್ ಇರಲ್ಲ, ಹೆಂಗೆಂಗೋ ತಿರ್ಸ್ಕೊತಾರೆ ಆ ಥರ. ನೋಡೋಣ, ಅನ್ನೋದು 1 hour ನಾವು ಟ್ರಾವೆಲ್ ಮಾಡಬೇಕಾಗಿರೋದು. ಬೈ 4 o'clock ರೀಚ್ ಆಗ್ತಿದ್ದೀವಿ ಅಂತ ತೋರಿಸ್ತಾ ಇದೆ. ಆ್ಯಂಡ್ ಮೇನ್ ಇರೋದೇ ರೋಡ್ ಕಂಡೀಷನ್ ಹೆಂಗಿದೆ ಅನ್ನೋದು. ಆ್ಯಂಡ್ ಕ್ಲೈಮೇಟ್ ಸ್ವಲ್ಪ ಇವಾಗ ಕ್ಲೌಡಿ ಆಗಿದೆ, ಸ್ವಲ್ಪ ಅದೆಲ್ಲ ಓಕೆ, ನಾರ್ಮಲ್ ಆಗಿದೆ. ಆ್ಯಂಡ್ ನಾವು ಸದ್ಯಕ್ಕೆ ಯಾವುದು ಬ್ರೇಕು ತಗೊಂಡಿಲ್ಲ, ಹೋಗ್ತಾನೆ ಇದ್ದೀವಿ. ಹೋಗ್ಬಿಟ್ಟು ಸ್ವಲ್ಪ ರೀಚ್ ಆಗೋಣ ಅಂತ, 1 hour ಅಲ್ವಾ ಅಂತ ಹಂಗೆ. ನೋಡಿ, ಅನ್ನೋದು 1 hour ಟ್ರಾವೆಲ್ ಹೇಗಿರುತ್ತೆ ನೋಡೋಣ. ಆ್ಯಂಡ್ ಹೋಮ್ ಸ್ಟೇ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಚೆಕಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಫಸ್ಟ್ ಹೋಗಿ. ಲೆಟ್ಸ್ ಸಿ. ನಾವಿವಾಗ ಶೃಂಗೇರಿ ಹೋಗೋ ರೂಟ್ ಜಂಕ್ಷನ್ ಅಲ್ಲಿ ಇದ್ದೀವಿ, ಓಕೆನಾ? ಸೊ ಇಲ್ಲಿಂದ ನಮಗೆ 35 ಕಿಲೋಮೀಟರ್ಸ್ ಇದೆ. ನೋಡ್ಬೋದು, ಮೋಡ ಮುಚ್ಕೊಂಡಿದೆ, ಮೋಡ ಕವಿದಿದೆ. ಮಳೆ ಬರೋ ಚಾನ್ಸಸ್ ಅಂತೂ ಎಲ್ಲ ಕಡೆ ಇದೆ. ಇದು ಮೋಸ್ಟ್ಲಿ ಸಂತೆನಾ ಇವತ್ತು ಸ್ಯಾಟರ್ಡೆ ಅಲ್ವಾ? ಸ್ಯಾಟರ್ಡೆ ಸಂಡೇ ಸಂತೆಗಳಿರುತ್ತೆ. ಸೊ ಇದು ಶೃಂಗೇರಿಗೆ ಹೋಗೋ ರೂಟ್. ಇದು ನಮ್ಗೇನ್ ಖುಷಿ ಆಗ್ತಾ ಇದೆ ಅಂದ್ರೆ ಮಳೆ ಬರೋ ತರ ಇದೆ. ಬಟ್ ಮಳೆ ಬರಬಾರ್ದು ಆಕ್ಚುಲಿ. ನನಗ್ ಖುಷಿ ಇದೆ, ಯಾಕೆ ಹೇಳೋ? ವೆದರ್ ಸಕ್ಕತ್ತಾಗಿರುತ್ತೆ ಅದಕ್ಕೆ. ಅಂಡ್ ದಟ್ ಟು ಇನ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಂಡ್ ಮಳೆ ಸೂಪರ್ ಆಗಿರುತ್ತೆ, ಸ್ವಿಟ್ಜರ್ಲ್ಯಾಂಡ್ ತರ. ಈ ರೂಟ್ ಅಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ನಾವು. ಮೋಸ್ಟ್ ಇದು ಕಂಪ್ಲೀಟ್ ಶಾರ್ಟ್ ಕಟ್ ಆಫ್ ರೋಡಿಂಗ್. ಬಡಪ್ಪ, ನಾನು ನೆಕ್ಸ್ಟ್ ವಾಪಸ್ ಹೋಗ್ಬೇಕಾದ್ರೆ ಆಫ್ ರೋಡಿಂಗ್ ಅಲ್ಲಿ ಬರೋದೇ ಇಲ್ಲ. ಘಾಟ್ ಸೆಕ್ಷನ್ ಸಿಕ್ಕಿಲ್ಲ. ಘಾಟ್ ಸೆಕ್ಷನ್ ಅದೇ ಹಿಂಗ್ ಹೋಗ್ತಿವಲ್ಲ, ಅದ್ ಮೋಸ್ಟ್ಲಿ ಮುಂದೆ ಸಿಗುತ್ತೆ ನೋಡಿ, ರೂಟ್ ಅಲ್ಲಿ ಕಾಣಿಸ್ತಾ ಇದೆ. ಅದು ಗೊತ್ತಿಲ್ಲ, ಬಟ್ ಇಲ್ಲಿವರೆಗೂ ಘಾಟ್ ಸೆಕ್ಷನ್ ಸಿಕ್ಕಿದೆ, ಬಟ್ ರೋಡ್ ಚೆನ್ನಾಗಿಲ್ಲ ಅಂತ ಅಷ್ಟೇ. ಬಟ್ ಟ್ರಾಫಿಕ್ ಇಲ್ಲ ಅಲ್ವಾ, ಅದೊಂಥರ ಪೀಸ್ಫುಲ್. ಹಾರ್ನ್ ಸೌಂಡು ಅದೆಲ್ಲ ಕಿರಿಕಿರಿ ಏನಿಲ್ಲ. ಸುಮ್ಮನೆ ದೀಪ್ತಿ ಕೇಳ್ತಾ ಇಲ್ಲು, ಘಾಟ್ ಸೆಕ್ಷನ್ ಬಂದಿಲ್ವಾ ಅಂತ. ಘಾಟ್ ಸೆಕ್ಷನ್ ಬಂದೇ ಬಿಡ್ತು. ಅವಳ ಅಂದಾಜು ಕರೆಕ್ಟ್ ಆಗಿದೆ. ಏನು ಅವಳಿಗೇನಂದ್ರೆ ಬಾಳೆನೂರು ಹೋಗ್ಬೇಕಾದ್ರೆ ಘಾಟ್ ಸೆಕ್ಷನ್ ಬರ್ಬೇಕಂತೆ. ಅಂದಂಗಲ್ಲ, ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಒಂದ್ಸಲ, ಅದನ್ನ ನಮ್ಗೆ ಹೇಳ್ತಾ ಇನಲ್ಲ, ಆ ರೂಟ್ ಅಲ್ಲಿ ಬಂದಿಲ್ಲ. ಅದು ಆ ಕಡೆಯಿಂದ ಮಂಗಳೂರು ಕಡೆಯಿಂದ ಬರೋ ಕಡೆಯಿಂದಾನೇ ಇಲ್ಲಿ ಬೇರೆ ಕಡೆ ಆ ಕಡೆ ಬಂದಿದ್ದು ನಾವು. ಸೊ ಅದಕ್ಕೆ ನಂಗೆ ಗೊತ್ತಾಗ್ಬೇಕಿತ್ತು, ಈ ಕಡೆ ಬರ್ತಾ ನಂಗೆ ಸಿಗುತ್ತಾ ಇಲ್ವಾ ಅಂತ. ಸಿಗ್ತಾ ಇದೆ ಫುಲ್ ಘಾಟ್ ಸೆಕ್ಷನ್. ಸೊ ಇವಾಗ ಈ ತರ ಇದೆ, ಸ್ವಲ್ಪ ಕರ್ವಿಂಗ್ ಇದೆ. ಘಾಟ್ ಅಂತಲ್ಲ ಇದು, ಘಾಟ್ ಸೆಕ್ಷನ್ ಅಂತ. ಘಾಟ್ ಸೆಕ್ಷನ್ ಅಲ್ಲ, ಓಕೆನಾ, ಬಟ್ ಕರ್ವ್ಸ್ ಇದೆ, ಸ್ವಲ್ಪ ಕರ್ವ್ಸ್ ಇದೆ. ಬಟ್ ನನ್ಗೆ ನಾವು ಇಳಿತಾ ಇರೋ ತರನೇ ಫೀಲ್ ಇದೆ ನೋಡು. ಹೌದು, ಹತ್ತೋ ತರ ಇಲ್ಲ ಫೀಲ್. ಇಳಿತಾ ಇದೀವಿ, ಅದೇ ಘಾಟ್ ಸೆಕ್ಷನ್ ಅದು. ಬೆಟ್ಟ ಇಳಿಯೋ ತರ. ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ಹತ್ಬೇಕಾದ್ರೆ. ಮಿನಿ ಘಾಟ್ ಸೆಕ್ಷನ್ ತರ ಇದೆ, ಅಷ್ಟು ಡೀಪ್ ಆಗಿಲ್ಲ ಘಾಟ್ ಸೆಕ್ಷನ್. ಮಿನಿ ಘಾಟ್ ಸೆಕ್ಷನ್ ತರ ಇದೆ. ಏನಂದ್ರೆ ಎಲ್ಲ ಫಾರೆಸ್ಟ್ ತೋಟ ಎರಡೂ ಮಿಕ್ಸ್ ಆಗಿದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಬೆಟ್ಟ ಇದೆ, ಸಖತ್ ದೊಡ್ಡ ಬೆಟ್ಟ ತರಾನೇ ಫೀಲ್ ಆಗ್ತಾ ಇದೆ. ಸೊ ಅದು ತುಂಬಾ ದೂರದಿಂದ ನಾವು ನೋಡ್ಕೊಂಡೇ ಬರ್ತಾ ಇದೀವಿ. ನಮ್ ಲೆಫ್ಟ್ ಸೈಡ್ ಅಲ್ಲೇ ಇದೆ ಅದು ಬೆಟ್ಟ. ಸೊ ಈ ತರ ರೋಡ್ ಚೆನ್ನಾಗಿದೆ.
ಬೆಟ್ಟದ ಪಕ್ಕ ಒಂದು ರೋಡ್ ಇರೋದು. ಆ ರೋಡಲ್ಲಿ ನಾವು ಟ್ರೈ ಮಾಡ್ತಾ ಇದೀವಿ ಟ್ರಾವೆಲ್ ಮಾಡೋಕ್ಕೆ. ಇನ್ನೊಂದು 27 ಕಿಲೋಮೀಟರ್ಸ್ ಇದೆ, ಹಾಫ್ ಆನ್ ಅವರ್. ಇವಾಗ ಸ್ವಲ್ಪ ಟೈಮ್ ರಿಡ್ಯೂಸ್ ಆಗಿದೆ. ಅವಾಗಿಂದ ಸ್ವಲ್ಪ ಡ್ರೈವ್ ಮಾಡ್ಕೊಂಡು ಬಂದ್ವಿ. ನಾವು ಅನ್ಕೊಂಡ್ವಿ ಜಾಸ್ತಿ ಬ್ಲಾಗ್ ಮಾಡೋದು ಬೇಡ, ರೋಡುದು ಬರೀ ರೋಡದೆ ಎಷ್ಟಂತ ತೋರಿಸೋದು, ಸ್ವಲ್ಪ ಹತ್ತತ್ರ ಹೋಗ್ತಾ ರೀಚ್ ಆಗ್ತಾ ಮಾಡೋಣ ಅಂತ ಮತ್ತೆ ರೆಸ್ಯೂಮ್ ಮಾಡಿದ್ದೀವಿ. ಇವಾಗ ಒಂದು 27 ಕಿಲೋಮೀಟರ್ಸ್ ಅಲ್ವಾ, ಸೊ ಮಿನಿ ಘಾಟ್ ಸೆಕ್ಷನ್ಸ್ ನೋಡಿ ಈ ಥರ ಬರುತ್ತೆ. ನನ್ನ ರೈಟ್ ಸೈಡಲ್ಲಿ ಇರೋದು ಫಾರೆಸ್ಟು, ಲೆಫ್ಟ್ ಸೈಡಲ್ಲಿ ಇರೋದು ತೋಟ, ಆ ಥರ ಕೆಲವೊಂದು ಕಡೆ ಸಿಗ್ತಾ ಇರೋದು. ನಾವು ಹೋಗ್ತಾ ಏನೇನು ಸಿಗುತ್ತೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ.